ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪತ್ನಿಗೆ ಡಿಜಿಟಲ್ ಅರೆಸ್ಟ್. ಸಂಸದ ಡಾಕ್ಟರ್ ಕೆ ಸುಧಾಕರ್ ಪತ್ನಿ ಪ್ರೀತಿಗೆ 14 ಲಕ್ಷ ರೂಪಾಯಿ ವಂಚನೆ ಮಾಡಿರುವಂತ ಪ್ರಕರಣ ಇದು. ಆಗಸ್ಟ್ 26ನೇ ತಾರೀಕು ಡಾಕ್ಟರ್ ಪ್ರೀತಿ ಸುಧಾಕರ್ಗೆ ವಂಚಕರು ಕರೆ ಮಾಡಿದ್ರು. ಮುಂಬೈ ಸೈಬರ್ ಡಿಪಾರ್ಟ್ಮೆಂಟ್ನಿಂದ ಅಂತ ಹೇಳಿ ವಂಚನೆ ಮಾಡಿರೋದು. ಬಸವೇಶ್ವರ ನಗರ HDFC ಖಾತೆಯಿಂದ ಹಣ ವರ್ಗಾವಣೆ. ಕೂಡಲೇ ವೆಸ್ಟ್ ಸೆನ್ ಠಾಣೆಗೆ ಡಾಕ್ಟರ್ ಸುಧಾಕರ್ ಪತ್ನಿ ಪ್ರೀತಿ ದೂರು ಕೊಡ್ತಾರೆ. ಕೂಡಲೇ ಪೊಲೀಸರು ಅಲರ್ಟ್ ಆಗ್ತಾರೆ. ಅದೃಷ್ಟವಶಾತ್ ಹಣ ಕಟ್ ಆಗಿಲ್ಲ, ಹಣ ರಿಕವರಿ ಆಗಿದೆ. HDFC ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಅನ್ನ ಸ್ಟಾಪ್ ಮಾಡಿಸಿದ್ರು ಪೊಲೀಸರು. ಹೀಗಾಗಿಯೇ ವಂಚಕರ ಖಾತೆಗೆ ಹಣ ಹೋಗದೆ ಸ್ಥಗಿತ ಆಯಿತು. 14 ಲಕ್ಷ ಹಣ ಇನ್ನೇನು ಟ್ರಾನ್ಸ್ಫರ್ ಆಗಬೇಕಾಗಿತ್ತು. ಅಷ್ಟರಲ್ಲಿ ಸುಧಾಕರ್ ಅವರ ಪತ್ನಿ ಡಾಕ್ಟರ್ ಪ್ರೀತಿ ಪೊಲೀಸರಿಗೆ ಕರೆ ಮಾಡಿದ್ರು. ಪೊಲೀಸರು ತಕ್ಷಣಕ್ಕೆ ಅಲರ್ಟ್ ಆದರು. HDFC ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಅನ್ನ ಸ್ಟಾಪ್ ಮಾಡಿಸಿದ್ರು. 14 ಲಕ್ಷ ರಿಕವರಿ ಆಗಿದೆ. ಒಬ್ಬರು ಲೇಡಿ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂದರೆ ಅವ್ರಿಗೆ ಯಾರೋ ಒಬ್ಬರು ಆನ್ಲೈನಲ್ಲಿ ಹೆದರಿಸಿ ಬೆದರಿಸಿ ಅವ್ರಿಗೆ ಅವ್ರ ಹತ್ರ 14 ಲಕ್ಷ ರೂಪಾಯಿದ ಅವ್ರ ಖಾತೆಯಿಂದ ಇನ್ನೊಂದು ಖಾತೆಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ನನಗೆ ಹೆದರಿಸಿ ತೊಗೊಂಡಿದ್ದಾರೆ. ನನಗೆ ಹೆದರಿಕೆಯಾಗಿ ನನಗೂ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಅವರು ಕಂಪ್ಲೇಂಟ್ ಕೊಡ್ತಾರೆ. ಸ್ವಲ್ಪ ಡೌಟ್ ಬಂದು ಕೊಡ್ತಾರೆ. ಯಾರೋ ಬಹುಶಃ ಅವ್ರಿಗೆ ತಿಳಿಸ್ತಾರೆ ಇದು ಸೈಬರ್ ಕ್ರೈಮ್ ಇರ್ಬೋದು ಅಂತ ಹೇಳಿದ್ದಕ್ಕೆ ನಮಗೆ ಇಮಿಡಿಯೇಟಾಗಿ ಅವತ್ತಿನ ದಿವಸನೇ ನಮ್ಮ ಗಮನಕ್ಕೆ ತರ್ತಾರೆ. ಇವರೇನು 14 ಲಕ್ಷ ರೂಪಾಯಿ ದುಡ್ಡನ್ನು ಇವರು ಟ್ರಾನ್ಸ್ಫರ್ ಮಾಡಿರ್ತಾರೆ ಅವ್ರಿಗೆ, ಅದೆಲ್ಲವೂ ಕೂಡ ಇಮಿಡಿಯೇಟಾಗಿ ಫ್ರೀಸ್ ಆಗುತ್ತೆ. ಫ್ರೀಸ್ ಆಗಿ ಅದು ಈಗ ಅವ್ರಿಗೆ ಕೋರ್ಟಿಂದ ಆರ್ಡರ್ ಆಗಿ ಅವ್ರಿಗೆ ವಾಪಸ್ ದುಡ್ಡು 14 ಲಕ್ಷ ರೂಪಾಯಿ ಫಿರ್ಯಾದುದಾರರಿಗೆ ವಾಪಸ್ ಕೊಡಲಾಗಿದೆ. ಈಗ ಸೈಬರ್ ಕ್ರಿಮಿನಲ್ಸ್ ಅಂತ ಇದ್ದಾರೆ, ಇವರು ಎಲ್ಲಿರ್ತಾರೆ ಅನ್ನೋದು ಸ್ವಲ್ಪ ನಮಗೆ ಇಮಿಡಿಯೇಟಾಗಿ ಗೊತ್ತಾಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.